ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಳಗಾವಿಯ ಕಾಗವಾಡ ಭಾಗದಲ್ಲಿ ಇದೆಂತ ಅವ್ಯವಸ್ಥೆ. ಇಲ್ಲಿನ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರೂ ಕೂಡ ಜೀವ ಕೈಲಿ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಕಾರಣ ಅಲ್ಲಿ ಬೇಕಾಗಿರುವಂತ ಬ್ರಿಡ್ಜ್ ವ್ಯವಸ್ಥೆ ಇಲ್ಲ. ಕಾಗವಾಡ ತಾಲೂಕಿನ ಮದಭಾವಿ ಕೆರೆಯಲ್ಲಿ ಅಪಾಯಕಾರಿ ಸಂಚಾರ ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳು. ಹನುಮಾಪುರ ವ್ಯಾಪ್ತಿಯ ತೋಟದ ಮನೆಗಳ ಜನರಿಗೆ ಸಾಲು ಸಾಲು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಈಗ. ಕಾರಣ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕು ಅಂದ್ರೂ ಕೂಡ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರುವಂತ ಪರಿಸ್ಥಿತಿ ಇಲ್ಲಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೌಢಶಾಲಾ ವಿದ್ಯಾರ್ಥಿಗಳವರೆಗೂ ಕೂಡ ಕೆರೆ ದಾಟುವಂತ ಅನಿವಾರ್ಯತೆ ಇದೆ. ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಆರೋಪ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸುರಕ್ಷಿತ ದಾರಿ ನಿರ್ಮಿಸಿ ಅಂತ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಪ್ರತಿ ವರ್ಷವೂ ಕೂಡ ಮಕ್ಕಳು ಈ ರೀತಿಯಾಗಿ ಕೆರೆ ದಾಟ್ಕೊಂಡು ಶಾಲೆಗೆ ಹೋಗಬೇಕು ಬರಬೇಕು. ಪುಟ್ ಮಕ್ಕಳು ಈಗ ನೀವು ಗಮನಿಸ್ತಾ ಇರುವಂಥ ಸನ್ನಿವೇಶ ಏನಿದೆ, ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಇರಬಹುದೇನೋ. ಮಳೆಗಾಲ ಅಂತ ಬಂದಾಗ ನೀರಿನ ಮಟ್ಟ ಹೆಚ್ಚಿರುತ್ತೆ, ರಭಸ ಹೆಚ್ಚಿರುತ್ತೆ. ನೋಡಿ, ಆ ಹುಡುಗ ಮತ್ತೊಂದು ಹುಡುಗನನ್ನ ಎತ್ಕೊಂಡು ಬರ್ತಿದ್ದಾನೆ ಅಂತ ಪರಿಸ್ಥಿತಿ ಇದೆ. ಬಟ್ ಇಲ್ಲಿಗೊಂದು ಬ್ರಿಡ್ಜ್ ವ್ಯವಸ್ಥೆನೋ ಅಥವಾ ಸಂಘದ ವ್ಯವಸ್ಥೆನ ಏನಾದರೂ ಮಾಡಬೇಕಲ್ಲ, ಅದ್ಯಾವುದನ್ನು ಕೂಡ ಮಾಡೋದಕ್ಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ವಿದ್ಯಾರ್ಥಿಗಳ ಸಂಕಷ್ಟ ಇದು. ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿ ಮದಭಾವಿ ಕೆರೆಯಿಂದ ಕಿನಾಲ್ ನೀರು, ಸಣ್ಣ ಕಿನಾಲ್ಗಳಿಂದ ಮತ್ತು ಮದಭಾವಿ ಕೆರೆಯಿಂದ ಮೊಸರುಗುಪ್ಪಿನ ಗರಾಣಿವರೆಗೆ ಸತತವಾಗಿ 4 ತಿಂಗಳ ಕಾಲ ಇದು ನೀರು ಹರಿಯುತ್ತಿರುತ್ತದೆ. ತೋಟಪಟ್ಟಿಯ ಎಲ್ಲರಿಗೂ ಮತ್ತು ಶಾಲಾ 30 ವಿದ್ಯಾರ್ಥಿಗಳು ಹೋಗ್ತಾರೆ. ಇಲ್ಲಿ LKG UKG ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಅದರಿಂದ ಗ್ರಾಮ ಪಂಚಾಯತ್ ಜಂಬಿಗಿ ಪಿ ಡಿ ಅವರು ರಾಠೋಡ್ ಸರ್ ಅವರಿಗೂ 4-5 ವರ್ಷಗಳಿಂದ ಸತತವಾಗಿ ಅವರಿಗೆ ಭೇಟಿ ಆದರೂ ಕೂಡ ಅವರು ಏನೂ ಕ್ಯಾರೆ ಅನ್ನುತ್ತಿಲ್ಲ. ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಯಾರಾಗಲಿ ಇದರ ಬಗ್ಗೆ ಗಮನ ವಹಿಸುತ್ತಿಲ್ಲ. ಅದರಿಂದ ನಮ್ಮ ತೋಟಪಟ್ಟಿಯ ನಿವಾಸಿಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತಿದೆ. ದಿನಾಲೂ ಸಣ್ಣ ಮಕ್ಕಳು ಕೂಡ ಇಲ್ಲಿಂದ ಶಾಲೆಗೆ ಹೋಗುತ್ತಿರುತ್ತಾರೆ. ಅವರಿಗೂ ಕೂಡ ಏನಾದರೂ ಪ್ರಾಣಹಾನಿ ಜೀವಹಾನಿ ಏನಾದರೂ ಆದರೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗುತ್ತದೆ ಇದು. ಅದರಿಂದ